ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ರಾಗಿ ಹಿಟ್ಟಿಂದ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ. ರಾಗಿ ಹಿಟ್ಟಿನ ರೊಟ್ಟಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು ರಾಗಿ ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಇವತ್ತು ಅದ್ರ ಜೊತೆಗೆ ಸ್ಪೆಷಲ್ ಏನಂದರೆ ನಾನು ಕಡಲೆ ಬೀಜದ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈ ಕಡಲೆ ಬೀಜದ ಪೌಡ್ರ್ ಮಾಡಿಟ್ಕೊಂಡು ನೀವು ಯಾವಾಗಾದರೂ ಯಾವ ರೊಟ್ಟಿ ಆದರೂ ಮಾಡಿರಿ, ಒಂದು 2-3 ಸ್ಪೂನ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಈ ಪೌಡ್ರ್ ಹಾಕ್ಬಿಟ್ಟು ನಾನು ರೊಟ್ಟಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಅಗಲವಾಗಿರೋದೊಂದು ಈ ಥರ ಬಟ್ಲು ತೊಗೋಬೇಕು. ರಾಗಿ ಹಿಟ್ಟು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೆ. ಈ ಒಂದು ಬಟ್ಲು ನಾನು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕೋಣ ನೋಡಿ. 1-2 ಹಸಿಮೆಣಸಿಕಾಯಿ, ಒಂದೇ ಒಂದು ನಾನು ಈರುಳ್ಳಿ ತೊಗೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 4 ಎಸಳಷ್ಟು ನಾನು ಕರಿಬೇವು ತೊಗೊಂಡಿದ್ದೆ, ಕರಿಬೇವು ಹಾಕ್ತಾಯಿದ್ದೀನಿ. ಅರ್ಧ ಕ್ಯಾರೆಟ್ ತೊಗೊಂಡ್ಬಿಟ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಸ್ವಲ್ಪ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ನಾವು ಲಾಸ್ಟಿಗೆ ಕಡಲೆ ಬೀಜ, ಉಪ್ಪು ಹಾಕ್ಬಿಟ್ಟು ರೊಟ್ಟಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ ನೋಡಿ. ಇವಾಗ ನಾನು ಕಡಲೆ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಪೌಡ್ರ್ ಎಷ್ಟನ್ನ ಹಾಕೋಬೋದು, ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನೊಂದು 2 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ಮಾತ್ರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕಂತ ಇದಕ್ಕೆ ನೀರು ನೋಡಿಕೊಂಡು ನೀರು ಹಾಕ್ಬಿಟ್ಟು ನಾನು ಕಲಿಸ್ತೀನಿ ನೋಡಿ. ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸೋಣ. ನೀವು ಪೇಪರಲ್ಲಿ ತಟ್ತೀನಿ ಅಂದ್ರೆ ಗಟ್ಟೆ ಕಲಿಸ್ಕೊಳ್ಳಿ, ಇಲ್ಲ ನಾವು ಕೈಯಿಂದ ತಟ್ತೀನಿ ಅಂದ್ರೆ ಸ್ವಲ್ಪ ಮೀಡಿಯಮ್ಮಾಗಿ, ಈ ಕಡೆ ತೆಳ್ಳಗಿರಬಾರ್ದು, ಈ ಕಡೆ ಗಟ್ಟಿರಬಾರ್ದು, ಅಷ್ಟು ಚೆನ್ನಾಗಿರುತ್ತೆ ಅದು. ಆ ಥರ ಮಾಡಿ ತಿಂದು ರಾಗಿದು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಎಷ್ಟೊಂದು ಥರ ರಾಗಿ ರೊಟ್ಟಿ ಎಲ್ಲ ಮಾಡಿ ಹಾಕಿದ್ದೀನಿ. ನಾನು ಕಡಲೆ ಬೀಜದ ಪೌಡ್ರ್ ಹಾಕಿ ಇವಾಗ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಆ ಥರ ತಿನ್ನೋಕ್ಕೆ ಮಕ್ಕಳು ಇಷ್ಟಪಡಲ್ಲ ಅಂದರೆ ಈ ಥರ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಒಳಗೆ ಹಾಕಿ ನಾವು ತಟ್ಟಿ ಕೊಡ್ಬೋದು. ಇದು ಚೆನ್ನಾಗಿ ಇವಾಗ ನಾವು ಕಲಿಸ್ಕೊಳ್ಳೋಣ ನೋಡಿ. ನಾನು ಇಷ್ಟು ಕಲಿಸ್ಕೊಂಡಿದ್ದೀನಿ. ಇವಾಗ ಇದು ಕೈಯಿಂದ ಹಾಕಂಗೆ ನಾನು ಆ ಥರ ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದೋಸೆ ಥರನೂ ನೀವು ಸ್ಪೂನಲ್ಲಿ ಹಾಕಿಬಿಟ್ಟು ರೊಟ್ಟಿನೂ ಮಾಡ್ಕೋಬೋದು. ನಾನು ಕೈಯಿಂದ ಸವರ್ಬಿಟ್ಟು ನಿಮಗೆ ರೊಟ್ಟಿ ತೋರಿಸ್ತೀನಿ. ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಹಂಚು ಕಾಯಕ್ಕೆ ಇಡ್ತೀನಿ, ರೊಟ್ಟಿ ಹಾಕಿ ತೋರಿಸ್ತೀನಿ. ಬರೀ ಇವಾಗ ಹಂಚು ಇಟ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಂಚು ಸ್ವಲ್ಪ ಕಾಯಿಸ್ಬಿಟ್ಟಾದರೂ ಹಾಕ್ಬೋದು ನೋಡಿ. ಇವಾಗ ನಾನು ಹಂಚು ಇಟ್ಟಿದ್ದೀನಿ, ರೆಡಿಯಾಗಿದೆ. ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ, ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಅಗಲ ಬೇಕೋ, ಚಿಕ್ಕದು ಬೇಕೋ, ನೀವು ದಪ್ಪ ಬೇಕೋ, ತೆಳ್ಳಗೆ ಬೇಕೋ ನೋಡಿ, ಹೆಂಗೆ ಬೇಕಾದ್ರೆ ಹಾಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ನಾವು ತಟ್ಕೋಬೋದು. ತಟ್ಟಿ ಒಂದೇ 1 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ 1 ಸ್ಪೂನಷ್ಟು ನಾವು ಎಣ್ಣೆ ಹಾಕೋಣ ನೋಡಿ. ಇವಾಗ 1-2 ಸ್ಪೂನಷ್ಟು ನಾವು ಹಿಂಗೆ ಎಣ್ಣೆ ಬಿಡೋಣ. ಫಸ್ಟ್ ರೊಟ್ಟಿ ಇರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ರೊಟ್ಟಿ ಎಳ್ಳೋದು. ನೀವು ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನೀವು ಹಂಚು ಏನಾರು, ನೀವು ಚಪಾತಿ ಏನಾರು ಬೇರೆ ರೊಟ್ಟಿ ಮಾಡಿದರೆ ರಾತ್ರಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೀವು ರೊಟ್ಟಿ ತಟ್ಬೋದು. ಮತ್ತು ನಾನ್ ವೆಜ್ ತಿನ್ನೋರು ಇದ್ರೆ ನೀವು ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ರೊಟ್ಟಿ ನೀವು ಹಾಕ್ಬೋದು, ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಇವಾಗ ಅದು ಸ್ವಲ್ಪ ಬೇಯಲಿ ನೋಡಿ. ಇವಾಗ ಚೆನ್ನಾಗಿ ಈ ಥರ ನಾವು ಬೇಯಿಸ್ಕೊಳ್ಳೋಣ. ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ರಾಗಿ ರೊಟ್ಟಿ ಸೂಪರಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿಗಳು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇಲ್ಲ ಬೇಳೆ ಸಾರು ಆಗಿರ್ಬೋದು, ಇಲ್ಲ ಚಟ್ನಿಗಳಾಗಿರ್ಬೋದು, ಹಸಿಮೆಣ್ಸಿಕಾಯಿ ಹಾಕಿರೋದಕ್ಕೆ ನಾವು ಮೊಸರು ಇದ್ರೆ ಸಾಕು, ಸೂಪರಾಗಿ ರೊಟ್ಟಿ ತಿನ್ಬೋದು. ಇವಾಗ ಚೆನ್ನಾಗಿ ಬೇಯಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇನ್ನೊಂದು ಸೈಡು ನಾನು ತಿರುಗಾಕ್ತೀನಿ. ಕಟ್ಟಾದರೂ ಏನಾಗಲ್ಲ. ನೀವು ಇದೇ ಥರ ನೀವು ಸ್ಪೂನಿಂದ ನೀವು ಈ ಥರ ನೀವು ಸೈಡು ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇನ್ನೊಂದು ಸೈಡು ನಾನು ತಿರುಗಿ ತೋರಿಸ್ತೀನಿ. ಇವಾಗ ಇದೇ ಥರ ಇವಾಗ 2 ಸೈಡ್ ಬೇಯಿಸಿರೋದಾಯಿತು. ಇದೇ ಥರ ಇನ್ನೊಂದು ರೊಟ್ಟಿ ಹಾಕ್ಕೊಂಬಂದು ನಿಮಗೆ ತೋರಿಸೋಣ ಬನ್ನಿ ನೋಡಿ. ರೆಡಿಯಾಗಿದೆ.
ನಾನು 2 ರಾಗಿ ರೊಟ್ಟಿ ಮಾಡಿಕೊಂಡು ಒಂದು ಆಮ್ಲೆಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಮೊಮ್ಮಕ್ಕಳೆಲ್ಲ ಆಮ್ಲೆಟ್ ಕೇಳ್ತಾಯಿದ್ರು. ಅದಕ್ಕಂತೆ ನಾನು ಎಲ್ಲರಿಗೂ ರಾಗಿ ರೊಟ್ಟಿ ಸುಡೋಣ ಅಂತೇಳಿ ಮಾಡ್ತಾಯಿದ್ದೆ. ಈ ರಾಗಿ ರೊಟ್ಟಿ ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ರಾಗಿ ರೊಟ್ಟಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ತುಪ್ಪ ಸವರ ಆದರೂ ಕೊಡ್ಬೋದು, ಇಲ್ಲ ಚಟ್ನಿ ಆದರೂ ಕೊಡ್ಬೋದು, ಮೊಸರು ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ. ಈ ಥರ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರಾಗಿ ರೊಟ್ಟಿ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿರೋದು. ರಾಗಿ ರೊಟ್ಟಿ ಮಾಡಿದ್ದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.